ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಒಂದು ತಾತ್ಕಾಲಿಕ ವಿರಾಮವನ್ನು ಘೋಷಣೆ ಮಾಡಿದೆ. ಆದರೆ ಸಂಘರ್ಷ ಪೂರ್ತಿಯಾಗಿ ನಿಂತಿಲ್ಲ. ಇರಾನ್ ಹಾಗೂ ಇಸ್ರೇಲ್ ಎರಡೂ ಕೂಡ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇವೆ. ಈ ಮಧ್ಯೆ ಗಾಜಾದಲ್ಲಿ ಮತ್ತೆ ಹಮಾಸ್ನ ಚಟುವಟಿಕೆಗಳು ತೀವ್ರಗೊಂಡಿವೆ. ಇನ್ನು ಇಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿ ಇಸ್ರೇಲನ್ನು ಯಹೂದ್ಯರ ದೇಶವನ್ನು ಕಾಪಾಡ್ತು ಅಂತ ಇರಾನ್ ಹೇಳ್ತಾ ಇದ್ರೆ, ಖಮೇನಿ ಓಡ್ ಹೋಗಿ ಬಂಕರಲ್ಲಿ ಅಡಗಿ ಕೂತ್ಕೊಳ್ಳದೇ ಇದ್ದಿದ್ರೆ ಆತನನ್ನು ನಾವು ಕೊಂದು ಹಾಕ್ತಾ ಇದ್ವಿ, ನಮ್ಮ ಹುಡುಕಾಟ ತೀವ್ರವಾಗಿತ್ತು, ಅದಕ್ಕೆ ಆತ ಓಡ್ ಹೋಗಿ ಅಡಗಿ ಕೂತ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇನ್ನು ಈ ಸಂಘರ್ಷದಲ್ಲಿ ನಾವೇ ಗೆದ್ದಿದ್ದು ಅಂತ ಎರಡೂ ದೇಶಗಳು ಹೇಳ್ಕೊಂಡಿವೆ. ಅಮೆರಿಕಾಗೆ ನಾವು ಕಾಪಾಡಕ್ಕೆ ಹೊಡೆದ್ವಿ, ಅವ್ರ ಬೇಸ್ ಮೇಲೆ ದಾಳಿ ಮಾಡಿದ್ದಕ್ಕೇನೆ ಅಮೆರಿಕ ಈ ಸಂಘರ್ಷವನ್ನು ನಿಲ್ಲಿಸಿದ್ದು ಅಂತ ಖಮೇನಿ ಹೇಳಿದ್ದಾರೆ. ಹಾಗಾದರೆ ಈ ಸಂಘರ್ಷದಲ್ಲಿ ಗೆದ್ದವರು ಯಾರು? ಅದರ ನಂತರ ಈಗ ಅಲ್ಲಿ ಏನಾಗ್ತಾ ಇದೆ? ಕದನ ವಿರಾಮ ಅನ್ನೋದು ಇಸ್ರೇಲಿಗೆ ನೆಮ್ಮದಿಯನ್ನು ಕೊಟ್ಟಿದೆಯಾ ಅಥವಾ ಅದರ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗ್ತಾ ಇವೆಯಾ? ಇದು ಹೀಗೆ ಮುಂದುವರಿಯುತ್ತಾ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಗೆದ್ದಿದ್ದು ನಾವೇ ಅಂತ ಎರಡೂ ದೇಶಗಳು ಹೇಳ್ಕೊಳ್ತಾ ಇವೆ. ಯುದ್ಧ ನಿಲ್ಲಿಸಿದ್ದು ನಾನು, ಹೀಗಾಗಿ ನನಗೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲೇಬೇಕು ಅನ್ನೋ ಹಾಗೆ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಈ ಯುದ್ಧದಲ್ಲಿ ಯಾರಾದರೂ ಗೆದ್ರಾ ಅಥವಾ ಇಬ್ಬರೂ ಸೇರಿ ಅಮೆರಿಕಾನ ಸೋಲಿಸಿದ್ರ? ಇದು ಚರ್ಚೆ ಆಗ್ತಾ ಇರೋ ವಿಷಯ. ಅಲ್ಲಿ 12 ದಿನಗಳ ಕಾಲ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಮಾಡಿಕೊಂಡು ಅಮೆರಿಕ ಮಧ್ಯೆ ಬಂತು. ಇರಾನಿನ ಅಣುಕೇಂದ್ರಗಳ ಮೇಲೆ ಬಾಂಬ್ ಹಾಕಿದ್ದಾಗಿ ಹೇಳ್ಕೊಳ್ತು. ಆದರೆ ಅಮೆರಿಕಾದ ಒಂದು ಇಂಟೆಲಿಜೆನ್ಸ್ ರಿಪೋರ್ಟು ಅಮೆರಿಕಾದ ದಾಳಿಯಿಂದ ಇರಾನಿಗೆ ಅಂಥ ದೊಡ್ಡ ನಷ್ಟ ಏನಾಗಲಿಲ್ಲ ಅಂತ ಹೇಳ್ತಾ ಇದೆ. ಮತ್ತೊಂದು ಸಂಸ್ಥೆ ಅವರ ಅಣುಸ್ಥಾವರಗಳನ್ನು ಅಮೆರಿಕ ನಾಶ ಮಾಡ್ತು ಅಂತ ಹೇಳ್ಕೊಳ್ತಾ ಇದೆ. ಸ್ಯಾಟಲೈಟ್ ಇಮೇಜುಗಳು ಅಲ್ಲಿ ದೊಡ್ಡ ನಷ್ಟ ಆಗಿರೋದನ್ನೇನು ತೋರಿಸ್ತಾ ಇಲ್ಲ. ಆ ಇಮೇಜುಗಳನ್ನು ಬಿಡುಗಡೆ ಮಾಡಿದವರು ಮತ್ತು ಅದನ್ನ ಜನಕ್ಕೆ ತೋರಿಸಿದವರ ವಿರುದ್ಧ ಡೊನಾಲ್ಡ್ ಟ್ರಂಪ್ ಮುರ್ಕೊಂಡು ಬಿದ್ದಿದ್ದಾರೆ. CNN ಆಂಕರ್ ಒಬ್ಬರನ್ನ ಮನೆಗೆ ಕಳುಹಿಸಬೇಕು ಅಂತ ಅತ್ಯಂತ ಕೀಳು ಪದಗಳನ್ನು ಉಪಯೋಗಿಸಿ ತಮ್ಮ ಟ್ರೂತ್ ಅಲ್ಲಿ ಬರ್ಕೊಂಡಿದ್ದಾರೆ. ಡೆಮೋಕ್ರೆಟಿಕ್ಕರು ರಕ್ಷಣಾ ಮಾಹಿತಿಯನ್ನ ಹೊರಹಾಕ್ತಾ ಇದ್ದಾರೆ. ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಪ್ರತಿಪಕ್ಷಗಳ ಮೇಲೆ ಕೂಡ ಮುರ್ಕೊಂಡು ಬೀಳ್ತಾ ಇದ್ದಾರೆ. B2 ಬಾಂಬರ್ಗಳ ಪೈಲಟ್ಗಳ ಮೇಲೆ ನಂಬಿಕೆ ಇಲ್ವೇ, ಅವರನ್ನ ಅನುಮಾನಿಸ್ತಾ ಇದ್ದೀರಾ ಅಂತೆಲ್ಲ ಟ್ರಂಪ್ ಕೇಳ್ತಾ ಹೋದ್ರು. ಇಲ್ಲಿ ಟ್ರಂಪ್ ಹೀಗೆಲ್ಲ ಡ್ಯಾನ್ಸ್ ಮಾಡ್ತಾ ಕೂಗಾಡೋದಕ್ಕೆ ಕಾರಣ ಇರಾನ್ ಮೇಲೆ ನಡೆದ ದಾಳಿಯಲ್ಲಿ ಅಮೆರಿಕದ ವೈಫಲ್ಯನ? ಗೊತ್ತಿಲ್ಲ. ಯಾಕೆಂದ್ರೆ ಇರಾನ್ ದಾಳಿಗೆ ಸಂಬಂಧಿಸಿದಂತೆ ಅಮೆರಿಕದ ಪಾರ್ಲಿಮೆಂಟರಿ ಕಮಿಟಿಗೆ CIA ಒಂದು ವರದಿಯನ್ನು ಕೊಡಬೇಕಿದೆ. ಆ ಜವಾಬ್ದಾರಿ ಇಂಟೆಲಿಜೆನ್ಸ್ ವಿಭಾಗವನ್ನು ನೋಡ್ಕೊಳ್ತಾ ಇರೋ ತುಳಸಿ ಗಬಾರ್ಡ್ ಅವರದ್ದು. ಆದರೆ ತುಳಸಿ ಅವರ ಬದಲಿಗೆ CIA ಅಧಿಕಾರಿಯೊಬ್ಬರನ್ನ ಆ ಬ್ರೀಫಿಂಗ್ಗೆ ಕಳುಹಿಸಲಾಗ್ತಾ ಇದೆ. ಅಲ್ಲಿ ಇಂಟೆಲಿಜೆನ್ಸ್ ಅಲ್ಲಿ ಕೂಡ ಭಿನ್ನ ಅಭಿಪ್ರಾಯಗಳು ಶುರುವಾಗ್ತಾ ಇವೆ. ಇದೆಲ್ಲ ನೋಡ್ತಾ ಇದ್ರೆ ಟ್ರಂಪ್ ತಮ್ಮ ಹುಚ್ಚಾಟಗಳಿಂದ ಅಮೆರಿಕಾನ ಸೋಲಿಸಿದ್ರಾ ಅಂತ ಅನ್ನಿಸದೇ ಇರೋದಿಲ್ಲ. ಇನ್ನು ಡೊನಾಲ್ಡ್ ಟ್ರಂಪ್ ಅವರಿಂದ ಅಮೆರಿಕದ ಸ್ನೇಹಿತ ಇಸ್ರೇಲ್ಗೆ ಏನಾದರೂ ಲಾಭ ಆಯ್ತಾ? ಗೆಳೆಯರೆ, ಗಾಜಾ ಪಟ್ಟಿಲಿ ಇಸ್ರೇಲ್ ಮಾಡ್ತಾ ಇರೋ ದಾಳಿಯನ್ನು ಕೂಡ ಬೇಗ ನಿಲ್ಲಿಸ್ತೀವಿ, ಅಲ್ಲೂ ಸೀಸ್ ಫೈರ್ ಆಗುತ್ತೆ, ಅಲ್ಲೂ ಸಂಘರ್ಷ ನಿಂತು ಶಾಂತಿ ನೆಲೆಸುತ್ತೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ನಿಜ, ಗಾಜಾದಲ್ಲಿ ಶಾಂತಿ ಅನ್ನೋದು ನೆಲೆಸಬೇಕು, ಅಲ್ಲಿನ ಸಂಘರ್ಷ ನಿಲ್ಲಬೇಕು. ಅದು ಹೇಗೆ ನಿಲ್ಲಬೇಕು ಅಂದರೆ, ಮುಂದೆ ಕೂಡ ಇಸ್ರೇಲ್ ಗಾಜಾಗಳು ಈ ಪರಿಯ ಕಾದಾಟಕ್ಕೆ ನಿಲ್ಲಬಾರದು. ಅವರಿಬ್ಬರ ನಡುವಿನ ನಂಬಿಕೆಗಳು ದ್ವೇಷಗಳು ಹೋಗಿ ಅಲ್ಲೊಂದು ಶಾಂತಿ ನೆಲೆಸಬೇಕು. ಹಾಗಾಗಬೇಕು ಅಂದರೆ ಈಗ ಅಲ್ಲಿರೋ ಹಮಾಸ್ ಅಲ್ಲಿಂದ ಹೋಗಬೇಕು. ಅಲ್ಲಿಗೆ ಪ್ಯಾಲೆಸ್ಟೀನ್ ಆಡಳಿತವನ್ನು ನೋಡ್ತಾ ಇರೋ ಫತಾ ಅಥವಾ ಇನ್ಯಾವುದಾದರೂ ಹೊಸ ಆಡಳಿತ ಬರಬೇಕು. ಅವರು ಶಸ್ತ್ರಾಸ್ತ್ರಗಳ ದಾಳಿಗಳು ಹಿಂಸೆಗಳಲ್ಲಿ ನಂಬಿಕೆ ಇಲ್ಲದವರಾಗಿರಬೇಕು. ಹಾಗಾದಾಗ ಮಾತ್ರ ಗಾಜಾ ಶಾಂತವಾಗೋದಕ್ಕೆ ಸಾಧ್ಯ. ಆದರೆ ಕಳೆದ ಕೆಲ ದಿನಗಳಿಂದ ಗಾಜಾದಲ್ಲಿ ಪರಿಸ್ಥಿತಿ ಬದಲಾಗ್ತಾ ಇರುವ ವರದಿಗಳು ಬರ್ತಾ ಇವೆ. ಇಲ್ಲಿ ಇಸ್ರೇಲ್ ಇರಾನ್ ಜೊತೆ ಸಂಘರ್ಷ ನಿರತವಾಗಿದ್ದ ಸಮಯದಲ್ಲಿ ಗಾಜಾದಲ್ಲಿ ಮತ್ತೆ ಹಮಾಸ್ ತನ್ನ ನೆಲೆಗಳನ್ನು ವಾಪಸ್ ತನ್ನ ಕೈಗೆ ತಗೊಳ್ಳೋ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಅಲ್ಲಿನ ಹಮಾಸ್ ಪೋಸ್ಟ್ಗಳು, ಪೊಲೀಸ್ ಠಾಣೆಗಳು ಮತ್ತೆ ಆರಂಭಗೊಂಡಿವೆ. ಅದರಲ್ಲೂ ಇಸ್ರೇಲ್ ತೀವ್ರ ದಾಳಿಯನ್ನು ಮಾಡಿ ಬಂಕರು ಟನಲ್ಗಳನ್ನೆಲ್ಲ ನಾವು ನಾಶ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದ ಉತ್ತರ ಗಾಜಾದಲ್ಲೇ ಮತ್ತೆ ಹಮಾಸ್ನ ಚಟುವಟಿಕೆಗಳು ಕಾಣಿಸ್ಕೊಳ್ತಾ ಇವೆ. ಬಹಿರಂಗವಾಗಿ ಕಾಣಿಸ್ಕೊಳ್ಳೋ ಮೂಲಕ ನಾವು ಇನ್ನೂ ಇದ್ದೀವಿ, ಇಸ್ರೇಲಿನ ವಿರುದ್ಧ ಮತ್ತೆ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ದೀವಿ, ಇಲ್ಲಿಗೆ ಮತ್ತೆ ಬಂದಿದ್ದೀವಿ ಅನ್ನೋ ಸಂದೇಶವನ್ನು ಹಮಾಸ್ ಅಲ್ಲಿನ ಜನಕ್ಕೆ ಕೊಡ್ತಾ ಇದೆ. ಇದು ಇಸ್ರೇಲಿಗಲ್ಲಿ ಶುರುವಾಗ್ತಾ ಇರೋ ಹೊಸ ಸಮಸ್ಯೆ. ಇನ್ನು ಇಸ್ರೇಲ್ ಗಾಜಾಗೆ ಹೋಗ್ತಾ ಇರೋ ಪರಿಹಾರ ಸಾಮಗ್ರಿಯನ್ನು ನಿಲ್ಲಿಸುವ ಪ್ರಯತ್ನಗಳನ್ನು ಮತ್ತೆ ಶುರು ಮಾಡಿದೆ. ಅಲ್ಲಿ ಮತ್ತೆ ಇಸ್ರೇಲ್ ದಾಳಿಗಳನ್ನು ಮಾಡ್ತಾ ಇದೆ. ಮೊನ್ನೆ ಹಮಾಸ್ ಇಸ್ರೇಲಿನ ಸೇನಾ ವಾಹನಕ್ಕೆ ಬಾಂಬ್ ಬಿಟ್ಟ ಪರಿಣಾಮ 7-8 ಇಸ್ರೇಲಿ ಸೈನಿಕರು ಸ್ಫೋಟಗೊಂಡಿದ್ದಾರೆ. ಇದೆಲ್ಲ ಆಗಿದ್ದು ಕೂಡ ಅಮೆರಿಕದ ಬಲವಂತಕ್ಕೆ ಇಸ್ರೇಲ್ ಗಾಜಾದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದ ನಂತರ. ಇದರ ಜೊತೆಗೆ ಹೌತಿಗಳು ಕೂಡ ನಿನ್ನೆ ಇಸ್ರೇಲಿನ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದ್ದಾರೆ. ಅದನ್ನು ನಾವು ನಿಷ್ಕ್ರಿಯಗೊಳಿಸಿದ್ವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಆದರೂ ದಾಳಿಗಳಾಗ್ತಾ ಇವೆ ಅನ್ನೋದಂತೂ ನಿಜ. ಅಂದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ನೇರ ಸಂಘರ್ಷಕ್ಕೊಂದು ತಾತ್ಕಾಲಿಕ ವಿರಾಮ ಬಿದ್ದಂತೆ ಕಾಣ್ತಾ ಇದ್ರೂ ಕೂಡ ಇರಾನಿನ ಪ್ರಾಕ್ಸಿಗಳು ಕದನವನ್ನೇನೂ ನಿಲ್ಲಿಸಿಲ್ಲ.
ಇನ್ನು ಈ ಹಿಂದೆ ಕೂಡ ಪ್ರಾಕ್ಸಿ ಶಕ್ತಿಗಳು ಸಂಘರ್ಷವನ್ನ ಮುಂದುವರಿಸುತ್ತವೆ ಅನ್ನೋ ಮಾತನ್ನ ಖಮೇನಿ ಹೇಳಿದ್ರು. ಈಗ ಅದಲ್ಲಿ ನಡೀತಾ ಇದೆ. ಇರಾನ್ನ ಪ್ರಾಕ್ಸಿಗಳು ಅಂದ್ರೆ ಹಮಾಸ್ ಮತ್ತು ಹೌತಿ ಈಗ ಇಸ್ರೇಲಿನ ವಿರುದ್ಧ ತಮ್ಮ ಸಂಘರ್ಷವನ್ನ ಮುಂದುವರಿಸಿದ್ದಾರೆ. ಈ ಮಧ್ಯೆ ಇಸ್ರೇಲ್ ಕೂಡ ಇರಾನ್ನ ವಿರುದ್ಧ ಬುಸುಗುಡ್ತಾ ಇದೆ. ಅಲ್ಲಿ ಅವರಿಗೂ ಟ್ರಂಪ್ ಮಾಡಿದ ಕದನ ವಿರಾಮ ಇಷ್ಟ ಆದಂತೆ ಕಾಣ್ತಾ ಇಲ್ಲ. ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಖಮೇನಿಯನ್ನ ಮುಗಿಸಿಬಿಡೋದಕ್ಕೆ ನಡೆದ ಪ್ರಯತ್ನಗಳ ಬಗ್ಗೆ ಮತ್ತೆ ಮಾತಾಡಿದ್ದಾರೆ. ಇಸ್ರೇಲ್ ಖಮೇನಿಯನ್ನ ಮುಗಿಸೋದಕ್ಕೆ ಪ್ರಾಮಾಣಿಕವಾಗಿ ಹುಡುಕಾಟವನ್ನು ಮಾಡಿತು. ಆದರೆ ಅದು ಗೊತ್ತಾದ ಕೂಡಲೇ ಆತ ಬಂಕರಲ್ಲಿ ಅಡಗಿ ಕೂತ. ಹೀಗಾಗಿ ಬದುಕುಳಿಯೋದಕ್ಕೆ ಸಾಧ್ಯವಾಯಿತು. ಆದರೂ ಬಹಳಷ್ಟು ವರ್ಷಗಳ ಕಾಲ ಬಂಕರಲ್ಲೇ ಕಳೆದ ಹೆಜ್ಬುಲ್ಲಾದ ಮುಖ್ಯಸ್ಥ ನಸ್ರಲ್ಲಾನನ್ನ ನಾವು ಹೇಗೆ ಕೊಂದು ಹಾಕಿದ್ವಿ ಅನ್ನೋದನ್ನ ಇರಾನಿನ ಸರ್ವಾಧಿಕಾರಿ ನೆನಪು ಮಾಡಿಕೊಳ್ಳಬೇಕು ಅಂತ ಕಾಟ್ಸ್ ಹೇಳಿದ್ದಾರೆ. ಈ ಮೂಲಕ ಆಯತುಲ್ಲಾ ಅಲಿ ಖಮೇನಿ ಮುಂದೆ ಕೂಡ ನಮ್ಮ ಟಾರ್ಗೆಟ್ ಅನ್ನೋದನ್ನ ಇಸ್ರೇಲ್ ಇಲ್ಲಿ ಮತ್ತೆ ಹೇಳಿದೆ. ಇನ್ನು ಕಾಟ್ಸ್ ಈ ಮಾತುಗಳನ್ನು ಹೇಳ್ತಾ ಇರೋದು ಇರಾನಿನ ಖಮೇನಿ ವಿಡಿಯೋ ಸಂದೇಶವನ್ನು ಕೊಟ್ಟ ನಂತರ. ಮೊನ್ನೆ ಖಮೇನಿಯ ಭಾಷಣವನ್ನ ಇರಾನ್ನ ಸರ್ಕಾರಿ ಮಾಧ್ಯಮ ಪ್ರಕಟಿಸಿದೆ. ಸಂಘರ್ಷ ಶುರುವಾದ ನಂತರ ಒಂದಷ್ಟು ದಿನಗಳ ಕಾಲ ಬರೀ ಟ್ವೀಟ್ಗಳ ಮೂಲಕ ಮಾತ್ರ ಹೊರ ಜಗತ್ತಿನ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದ. ಸಂಘರ್ಷ ತೀವ್ರವಾದ ನಂತರ ಯಾರ ಜೊತೆಗೂ ಸಂಪರ್ಕವನ್ನು ಇಟ್ಕೊಳ್ಳದೆ, ಯಾವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅನ್ನು ಬಳಸದೆ ಗುಪ್ತವಾಗಿ ಬಂಕರಲ್ಲಿ ಕೂತಿದ್ದಾನೆ ಅಂತ ಹೇಳಲಾಗ್ತಾ ಇದ್ದ ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಈಗ ಮತ್ತೆ ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾರೆ. ಜನರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅಮೆರಿಕಾಗೆ ಕಪಾಳ ಮೋಕ್ಷ ಮಾಡಿದ್ವಿ ಅಂತ ಹೇಳಿಕೊಂಡಿರೋ ಖಮೇನಿ ಅಮೆರಿಕ ಈ ಸಂಘರ್ಷದಿಂದ ದೂರ ಸರಿಯೋ ಹಾಗೆ ಮಾಡಿದ ಇರಾನಿನ ಯೋಧರನ್ನ ಅಭಿನಂದಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಸಂಘರ್ಷದ ಬಗ್ಗೆ ಅಮೆರಿಕದ ಅಧ್ಯಕ್ಷರು ಸಾಮಾನ್ಯ ಘಟನೆಗಳನ್ನ ಕೂಡ ಅಸಾಮಾನ್ಯ ಅನ್ನೋ ರೀತಿ ಬಣ್ಣಿಸುವ ಕೆಲಸವನ್ನು ಮಾಡಿದ್ದಾರೆ. ಇಸ್ಲಾಮಿಕ್ ಗಣರಾಜ್ಯದ ಕ್ಷಿಪಣಿಗಳಿಂದ ಅಮೆರಿಕದ ಮುಖಕ್ಕೆ ಹೊಡೆತ ಬಿದ್ದಂತಾಗಿದೆ ಅಂತ ಹೇಳಿರೋ ಖಮೇನಿ ಮುಂದೆ ಕೂಡ ನಾವು ನಮ್ಮ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಅಮೆರಿಕಾದ ಮೇಲೂ ದಾಳಿ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಗೆಳೆಯರೆ, ಈ ಸಂಘರ್ಷದಲ್ಲಿ ಅಮೆರಿಕ ಕಾಲಿಟ್ಟಿದ್ದು ಮತ್ತು ಏನು ಮಾಡದೆ ಸುಮ್ಮನೆ ಮಾತಾಡಿ ಹಿಂದೆ ಸರಿದದ್ದು ಇರಾನಿನ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಿದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಇರಾನ್ ತನ್ನ ಗೆಲುವನ್ನು ಸಂಭ್ರಮಿಸ್ತಾ ಇದೆ ಅಂತ ಕೂಡ ಅಂದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಈ ದಾಳಿಯಲ್ಲಿ ನಾವು 28 ಮಂದಿ ಇಸ್ರೇಲಿಗಳನ್ನ ಕೊಂದ್ರೆ ಅವರು 627 ಮಂದಿ ಇರಾನಿಯನ್ನರನ್ನ ಕೊಂದು ಹಾಕಿದ್ರು ಅಂತ ಇರಾನ್ನ ಆಡಳಿತ ಹೇಳ್ತಾ ಇದೆ. ಇಷ್ಟಾದರೂ ಅಮೆರಿಕ ಅಡ್ಡ ಬಾರದೇ ಇದ್ದಿದ್ರೆ ನಮ್ಮ ಕ್ಷಿಪಣಿಗಳು ಯಹೂದ್ಯರ ನೆಲವನ್ನು ಧ್ವಂಸ ಮಾಡ್ತಾ ಇದ್ವು ಅಂತ ಕೂಡ ಖಮೇನಿ ಹೇಳ್ಕೊಂಡಿದ್ದಾರೆ. ಇಲ್ಲಿ ಈ ಸಂಘರ್ಷ ಅನ್ನೋದು ಇರಾನಿಗೆ ಸಾಕಷ್ಟು ಆರ್ಥಿಕ ನಷ್ಟವನ್ನು ಉಂಟು ಮಾಡಿರೋದು ಮಾತ್ರ ಅಲ್ಲ, ಒಳಗೊಳಗೆ ಒಂದು ಆಡಳಿತ ವಿರೋಧಿ ಕಿಡಿ ಹೊತ್ಕೊಳ್ಳೋದಕ್ಕೆ ಕೂಡ ಇದು ಕಾರಣ ಆಗಿದೆ. ಇಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇಸ್ಲಾಮಿಕ್ ಆಡಳಿತದ ವಿರುದ್ಧ, ಸರ್ವಾಧಿಕಾರಿಯ ವಿರುದ್ಧ ಆಂತರಿಕವಾಗಿ ಒಂದಷ್ಟು ದಂಗೆಗಳು ನಡೆದಿದ್ದು ನಿಜ. ಅದನ್ನು ಇರಾನ್ ನಿರ್ದಾಕ್ಷಿಣ್ಯವಾಗಿ ಹೊಸಕ್ಕೆ ಹಾಕಿತ್ತು. ಈಗ ಕೂಡ ಅಲ್ಲಿ ಅಂಥದ್ದೇ ಹೊಸ ಪ್ರತಿಭಟನೆಗಳು, ದಂಗೆಗಳು ಶುರುವಾಗುವ ಸಾಧ್ಯತೆಗಳು ಕಾಣ್ತಾ ಇವೆ. ಶಹಾ ಪೆಹಲವಿಯ ಮಗ ರೇಜಾ ಪೆಹಲವಿ ಈಗ ಹೊಸ ಬಟ್ಟೆ ಹಾಕೊಂಡು ನಾನು ಇದೀನಿ ಅಧಿಕಾರದ ರೇಸಲ್ಲಿ ಅನ್ನೋ ಹಾಗೆ ಅಮೆರಿಕಾದಿಂದಲೇ ಇರಾನ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾನೆ. ಆತನಿಗೂ ಒಂದಷ್ಟು ಬೆಂಬಲಿಗರು ಹುಟ್ಟುತ್ತಾ ಇದ್ದಾರೆ. ಜೊತೆಗೆ ಇಸ್ಲಾಮಿಕ್ ಕಟ್ಟರವಾದದ ವಿರುದ್ಧ ಸೆಕ್ಯುಲರ್ ಮನಸ್ಥಿತಿಯ ಯುವಕರು ಕೂಡ ಅಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಅವರೂ ಖಮೇನಿ ವಿರುದ್ಧ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನಾವೇ ಗೆದ್ದಿದ್ದು, ಇಸ್ರೇಲನ್ನ ಅಮೆರಿಕಾನ ಎರಡೂ ದೇಶಗಳನ್ನ ನಾವು ಹೊಡೆದು ಓಡಿಸಿದ್ವಿ ಅಂತ ಹೇಳಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇಸ್ಲಾಮಿಕ್ ರಿಪಬ್ಲಿಕ್ನ ಆಡಳಿತಕ್ಕಿದೆ. ಇನ್ನು ಇಸ್ರೇಲ್ನಲ್ಲಿ ಕೂಡ ಪರಿಸ್ಥಿತಿ ಹೀಗೆ ಇದೆ. ಅಲ್ಲಿ ಪ್ರಧಾನಿ ನೇತನ್ಯಾಹು ವಿರುದ್ಧದ ಹಳೆಯ ಪ್ರಕರಣಗಳು ಮತ್ತೆ ಎದ್ದು ನಿಂತಿವೆ. 16 ಕೋಟಿ ರೂಪಾಯಿಗಳಷ್ಟು ಲಂಚ ಪ್ರಕರಣ, ಮಾಧ್ಯಮಗಳಲ್ಲಿ ತಮ್ಮ ಪಕ್ಷಕ್ಕೆ ಹೆಚ್ಚು ಪ್ರಚಾರವನ್ನು ಪಡ್ಕೊಳ್ಳೋದಕ್ಕೆ ಅವರಿಗೊಂದಷ್ಟು ಅನುಕೂಲಗಳನ್ನು ಮಾಡಿಕೊಟ್ರು ಅನ್ನೋ ಪ್ರಕರಣ, ಟಿವಿ ಚಾನಲ್ ಒಂದರಲ್ಲಿ ನೇತನ್ಯಾಹು ಪರ ಸುದ್ದಿಗಳನ್ನು ಪ್ರಕಟಿಸೋದಕ್ಕೆ ಅವರಿಗೆ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಅಕ್ರಮವಾಗಿ ಕೊಡಿಸಲಾಯಿತು ಅನ್ನೋ ಪ್ರಕರಣ ಈಗ ನೇತನ್ಯಾಹು ಮತ್ತು ಅವರ ಪತ್ನಿಯ ವಿರುದ್ಧ ನಡೀತಾ ಇವೆ. ಅಲ್ಲಿ ಕೂಡ ನೇತನ್ಯಾಹು ವಿರುದ್ಧ ಒಂದಷ್ಟು ಪ್ರತಿಭಟನೆಗಳಿವೆ. ಹೀಗಾಗಿ ಅಲ್ಲಿನ ಜನರನ್ನು ಸಮಾಧಾನ ಮಾಡೋದಕ್ಕೆ ನಾವೇ ಇದನ್ನು ಗೆದ್ವಿ, ಅಮೆರಿಕ ಅಡ್ಡ ಬಾರದೇ ಇದ್ದಿದ್ರೆ ಇರಾನನ್ನು ಸಂಪೂರ್ಣವಾಗಿ ಉಡಾಯಿಸಿ ಬಿಡ್ತಿದ್ವಿ ಅಂತ ಇಸ್ರೇಲ್ ಕೂಡ ಹೇಳ್ಕೋಬೇಕಾಗಿದೆ. ಇನ್ನು ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಬೇಕು, ಹೀಗಾಗಿ ಆತ ನಾನೇ ಇದನ್ನೆಲ್ಲ ನಿಲ್ಲಿಸಿದ್ದು ಅಂತ ಹೇಳ್ಕೋತಾ ಹೋಗಬೇಕು. ಇದೆಲ್ಲದರ ನಡುವೆ ಕತಾರ್ನ ಏರ್ವೇಸ್ ಮೇಲೆ ದಾಳಿ ನಡೆದ ಕೂಡಲೇ ಯುದ್ಧ ವಿರಾಮ ಅಂತ ಹೇಳೋ ಮೂಲಕ ಈ ಸಂಘರ್ಷದಲ್ಲಿ ಸೋತಿದ್ದು ಅಮೆರಿಕ. ಇಲ್ಲಿ ಅಮೆರಿಕ ಹೆದರಿ ಓಡ್ ಹೋಯ್ತು ಅಂತಲ್ಲ, ಅಲ್ಲಿನ ಡೀಪ್ ಸ್ಟೇಟ್ ಹಾಗೂ ಆಡಳಿತದ ನಡುವಿನ ಒಂದು ಮುಸುಕಿನ ಗುದ್ದಾಟ ಇಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಡೀಪ್ ಸ್ಟೇಟ್ಗೆ ಇರಾನ್ ವಿರುದ್ಧ ಅಮೆರಿಕ ಕಾದಾಡೋದು ಬೇಕಿಲ್ಲ. ಯಾಕೆಂದ್ರೆ ಅಲ್ಲಿ ಸಂಘರ್ಷ ಹೆಚ್ಚಾದ್ರೆ ವ್ಯಾಪಾರ ಚಟುವಟಿಕೆಗಳು ನಷ್ಟಕ್ಕೀಡಾಗತ್ವೆ, ಚೈನಾ ಸಮಸ್ಯೆಗೀಡಾಗತ್ತೆ, ಅಲ್ಲಿರುವ ಅಮೆರಿಕಾದ ಶ್ರೀಮಂತರ ಹೂಡಿಕೆಗಳು ಅತಂತ್ರ ಸ್ಥಿತಿಗೆ ಹೋಗುತ್ತವೆ. ಸೊ ಅಲ್ಲಿ ಎಕ್ಸ್ಪೋಸ್ ಆಗೋ ಮೂಲಕ ಅಮೆರಿಕ ಸೋತಂತೆ ಕಾಣ್ತಾ ಇದೆ. ಹಾಗಂತ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕೆ ಅಂದ್ರೆ
ಇರಾನ್ ಈಗ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ IAEAಗೆ ಇರಾನ್ನ ಒಳಗೆ ಪ್ರವೇಶ ಕೊಡುವುದಿಲ್ಲ ಅಂತ ಹೇಳಿದೆ. ಇದನ್ನ ಟ್ರಂಪ್ ಆಡಳಿತ ಅವಮಾನ ಅಂತ ಭಾವಿಸುತ್ತೆ. ಇಸ್ರೇಲಿನ ಮೇಲೆ ಇರಾನ್ ಪ್ರಾಕ್ಸಿಗಳು ಮಾಡ್ತಾ ಇರೋ ದಾಳಿಗಳು ಕೂಡ ಮುಂದುವರೆದ್ರೆ ಇಸ್ರೇಲ್ ಮತ್ತೆ ಇರಾನ್ ಮೇಲೆ ದಾಳಿಗೆ ಮುಂದಾಗತ್ತೆ. ಅಲ್ಲಿ ಮತ್ತೆ ಶುರುವಾಗುವುದು ಸಂಘರ್ಷನೇ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಸಂಘರ್ಷ ಹಾಗೂ ಗಾಜಾದಲ್ಲಿ ಆಗ್ತಾ ಇರೋ ಹೊಸ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.